ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಇದ್ದದಿಂದ ಇವತ್ತು ನಾವು ಕುಬೇರ ಲಕ್ಷ್ಮಿ ಹೋಮ ಇಟ್ಕೊಂಡಿದ್ದೀವಿ. ಅಡುಗೆ ಏನೇನೋ ಮಾಡಿದ್ರು. ಅವ್ರು ಏನೇನು ಮಾಡಿದ್ರು? ಮಣಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾ ಲಕ್ಷ್ಮೀ ಚಲನ್ಮೀರಾಭಿಲೋಚನಾ ನವಚಂಬಕ ಪುಷ್ಪಾಧನಾಸಾದೇ ದುರ್ಗಾ ದೇವತಾಭ್ಯೋ ನಮಃ. ದೀಪಾವಹ ಲಕ್ಷ್ಮೀ ದೇವತಾಭ್ಯೋ ನಮಃ. ಸ್ವಸ್ತಿರ ಭವ. ಎಡಗೈಗೆ ಹಾಕೋಬೇಕು, ಬಲಗೈ ಮೇಲೆ ಮುಚ್ಕೋಬೇಕು, ಬಲಗಡೆ ತೊಡೆದಲ್ಲಿ ಇಟ್ಕೋಬೇಕು. ಗೋವಿಂದ ಗೋವಿಂದ ಗೋವಿಂದ. ಶುಭೇ ಶೋಭನ ಮುಹೂರ್ತ. ಅಂದ್ರೆ ಶ್ರೀನಿವಾಸನ ಹುಟ್ಟಿದ್ದು ನಕ್ಷತ್ರ. ಹಾಗಾಗಿ ಎಲ್ಲರೂ ಯಾಕೆ ಇವತ್ತೇ ಮಾಡಬೇಕು ಅಂದ್ರೆ ಇದೇ ಕಾರಣಕ್ಕೆ. ಶ್ರೀನಿವಾಸನನ್ನು ಒಬ್ಬರೇ ಅನುಗ್ರಹ ಮಾಡಲಿಲ್ವಂತೆ. ಅಂದ್ರೆ ಹೇಗೆ ಅಂತಂದ್ರೆ ಇಬ್ರು ಪಕ್ಕದಲ್ಲಿ ಅಮ್ಮನವ್ರು ಇಟ್ಕೊಂತಾರೆ, ಆಯ್ತಾ. ಕುಬೇರನ ಕೇಳಿದ್ರೆ ಕೊಡೋದಿಲ್ಲ, ನಾರಾಯಣನು ಪಕ್ಕದಾಗಿದ್ದು ಹೀಗೆ ಇಬ್ರು ಹಿಡ್ಕೊಂಡು ಹೀಗೆ ಕೊಡ್ಬೇಕಂತ ಇಬ್ರು. ಹಾಗಾಗಿ ಅದಕ್ಕೆ ಲಕ್ಷ್ಮಿ ಇಲ್ದಿದ್ದು ಶ್ರೀನಿವಾಸನು ಅಲ್ಲಿ ಇರಲಿಲ್ಲ ಅಲ್ವಾ. ಗೊತ್ತಿದೆಯಲ್ಲ ವಿಷಯ. ಕಲ್ಯಾಣ ವೆಂಕಟೇಶ್ವರದಲ್ಲಿ ಬರುತ್ತೆ. ಯಾಕೆ ಅಂದರೆ ನಾವು ಏನೇ ಒಂದು ಪೂಜೆಗಳನ್ನು ಮಾಡ್ತೀವಿ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಕೆಲವೊಂದು ದ್ರವ್ಯಗಳನ್ನು ಉಳಿದೋಗ್ಬೇಕು. ಉಳಿತಾಯ ಆದವಾಗ ಇದನ್ನು ಯಾರಕ್ಕೆ ಸಮರ್ಪಣೆ ಮಾಡಬೇಕು? ಈಗ ಹೋಮ ಮಾಡ್ತೀವಿ, ತುಪ್ಪ ಉಳಿಯುತ್ತೆ, ಅಷ್ಟಹೋಮ ಉಳಿಯುತ್ತೆ, ಹೂವನ್ನು ಉಳಿದೋಗುತ್ತೆ. ಲಾಸ್ಟಲ್ಲಿ ಕೊನೆಯದಾಗಿ ಯಾರಿಗೂ ಇದು ಸಮರ್ಪಣೆ ಮಾಡಬೇಕು ಅನ್ನೋದು ಭೃಗು ಮಹರ್ಷಿಗೆ ಸಮಸ್ಯೆ ಬರುತ್ತೆ. ಭೃಗು ಮಹರ್ಷಿ ತುಂಬ ತಪಸ್ವಿಗಳವರು. ಸಂಶಯ ಬರುತ್ತೆ, ಇದನ್ನ ಯಾರು ಸಮರ್ಪಣೆ ಮಾಡಬೇಕು ತಿಳ್ಕೊಬೇಕಲ್ವಾ. ಯಾರ ಹತ್ರ ತಿಳ್ಕೊಬೇಕು? ತ್ರಿಮೂರ್ತಿಗಳ ಹತ್ರನೇ ತಿಳ್ಕೊಬೇಕು. ಹಾಗಾಗಿ ಬ್ರಹ್ಮಲೋಕಕ್ಕೆ ಬರ್ತಾರೆ. ಬ್ರಹ್ಮಲೋಕಕ್ಕೆ ಬಂದರೆ ಬ್ರಹ್ಮದೇವರು ಏನು ಮಾಡ್ತಾರೆ ಅಂದರೆ ಸರಸ್ವತಿಯನ್ನು ವೀಣೆಯನ್ನು ನುಡಿಸ್ತಾ ಇರ್ತಾರೆ, ಅದರಲ್ಲಿ ಮೈ ಮರ್ತೋಗಿರ್ತಾರೆ. ಇವರು ಭೃಗು ಮಹರ್ಷಿ ಬಂದು 1 ಸಾರಿ 2 ಸಾರಿ 3 ಸಾರಿ ಕರೀತಾರೆ, ಅವ್ರು ಈ ಕಡೆ ಗಮನ ಕೊಡೋದಿಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ಅವರಿಗೆ ಭೂಲೋಕದಲ್ಲಿ ನಿಮಗೆ ಪೂಜೆನ ಇಲ್ದಂಗೆ ಆಗಲಿ ಅಂದ್ಬಿಟ್ಟು ಶಾಪವನ್ನು ಕೊಟ್ಟು ಹೊರಟೋಗ್ತಾರೆ. ನಂತರ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸದಲ್ಲಿ ಆ ಶಿವ ನಾಟ್ಯವನ್ನು ಹಾಡ್ಕೊಂತ ಅವರೂ ಅದರಲ್ಲಿ ಮೈ ಮರ್ತೋಗಿರ್ತಾರೆ. ಇವರು 1 ಸಾರಿ 2 ಸಾರಿ 3 ಸಾರಿ ಕರೀತಾರೆ, ಅದನ್ನು ಇವರು ಗಮನ ಕೊಡೋದಿಲ್ಲ. ನಿಮಗೆ ಕಲ್ಲಿಗೆ ಪೂಜೆ ಆಗಲಿ, ಕಲ್ಲು ರೀತಿಯಾಗಿ ನೀವು ಇದ್ದೀರ, ನಾನು ಬಂದು ಕರೆದ್ರೂ ನಾವು ನೋಡ್ತಾ ಇಲ್ವಲ್ಲ, ನಿಮಗೆ ಅದೇ ರೀತಿ ಕಲ್ಲಿಗೆ ಪೂಜೆ ಆಗಲಿ ಅಂದ್ಬಿಟ್ಟು ಅವರಿಗೆ ಶಾಪವನ್ನು ಕೊಟ್ಟು ಅವರು ಹೊರಟೋಗ್ತಾರೆ. ನಂತರ ವೈಕುಂಠಕ್ಕೆ ಬರ್ತಾರೆ. ಆ ವೈಕುಂಠದಲ್ಲಿ ಆ ಲಕ್ಷ್ಮೀ ದೇವಿಯನ್ನು ಸೇವೆಯನ್ನು ಮಾಡ್ತಾ ಇರ್ತಾರೆ ಮಹಾವಿಷ್ಣುವಿಗೆ. ಅಂದರೆ ಮಹಾವಿಷ್ಣುವಿಗೆ ಗೊತ್ತಿರುತ್ತೆ, ಹಾಗಾಗಿ ಇವನು ಗಮನ ಕೊಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ಇವರು 1 ಸಾರಿ 2 ಸಾರಿ 3 ಸಾರಿ ಕರೀತಾರೆ, ಅವರು ಈ ಕಡೆ ಗಮನ ಕೊಡೋದಿಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ತ್ರಿಮೂರ್ತಿಗಳನ್ನು ನಾವು ಹೋಮಗಳನ್ನು ಮಾಡ್ತಾ ಇರೋದೇ ಇವ್ರಿಗೋಸ್ಕರ ಅಲ್ವಾ. ಲಾಸ್ಟಲ್ಲಿ ತ್ರಿಮೂರ್ತಿಗಳು ಹೋಮವನ್ನು ಆಗಲಿಲ್ಲ ಅಂದರೆ ಸಂಪೂರ್ಣ ಆಗೋದಿಲ್ಲ. ಹಾಗಾಗಿ ನಾವು ಮಾಡ್ತಾ ಇರೋದೇ ಇವ್ರಿಗೋಸ್ಕರ. ಇವ್ರು ಈ ಕಡೆ ನನ್ನ ಕಡೆ ನಂಗೆ ಗಮನ ಕೊಡ್ತಾ ಇಲ್ವಲ್ಲ, ನಾನು ಬಂದ್ರೂ ನೋಡ್ತಾ ಇಲ್ವಾ ಅಂದರೆ ಸ್ವಲ್ಪ ಅವರಿಗೆ ಅಹಂಕಾರ ಅನ್ನೋದು ಸ್ವಲ್ಪ ಇರುತ್ತೆ. ಯಾರೋ ಭೃಗು ಮಹರ್ಷಿ ಮಹಾತಪಸ್ವಿಗಳವರು. ಹಾಗಾಗಿ ಇವರು 1 ಸಾರಿ 2 ಸಾರಿ 3 ಸಾರಿ ಕರೆದವಾಗ ಏನಾಗುತ್ತೆ, ಅವ್ರು ಈ ಕಡೆ ಗಮನ ಕೊಡೋದಿಲ್ಲ. ಇವರು ಪಾಪ ಬಂದು ಏನು ಮಾಡ್ತಾರೆ, ಕಾಲಿನಿಂದ ಎದೆಗೆ ಒದ್ದು ಬಿಡ್ತಾರೆ.
ಎದೆಗೆ ಬಂದಾಗ ಏನಾಗುತ್ತೆ, ಎದೆಯಲ್ಲಿ ಆ ಲಕ್ಷ್ಮೀ ದೇವಿ ಇರ್ತಾಳೆ. ಆಗ ಅದಕ್ಕೋಸ್ಕರ ಶ್ರೀನಿವಾಸನ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಸ್ಥಾನ ಅಂತ ಮಾಡೋದಿಲ್ಲ ಯಾರು, ಪದ್ಮಾವತಿ ಅಂತ ಮಾಡ್ತಾರೆ, ಲಕ್ಷ್ಮೀ ದೇವಸ್ಥಾನ ಅಂತ ಮಾಡೋದಿಲ್ಲ. ಯಾಕೆಂದರೆ ಇದೇ ಕಾರಣಕ್ಕೆ ಲಕ್ಷ್ಮಿ ಬಂದು ಅವ್ರ ಒಳಗಡೆನೇ ಇರ್ತಾಳೆ ಅಂತ. ಹಾಗಾಗಿ ಲಕ್ಷ್ಮಿ ಒಬ್ಬರನ್ನೇ ಕರೆಯಂಗಿಲ್ಲ, ನಾರಾಯಣನ ಸಮೇತವಾಗಿ ಕರಿಬೇಕಂತ. ಈಗ ಲಕ್ಷ್ಮೀ ಪೂಜೆ ಮಾಡ್ತೀರಿ ನೀವು, ನಾರಾಯಣನ ಕರೀಲೇಬೇಕು. ಯಾಕಂದರೆ ಒಬ್ಬರೇ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಅವ್ರಿಗೂ ಕೊಡಬೇಕು ಅಂದರೆ ಇವರು ಹಾಗೆ ಇರಬೇಕಾಗುತ್ತೆ ಅಲ್ವಾ, ಆ ರೀತಿಯಾಗಿ ಇರೋದು. ಹಾಗಾಗಿ ಇವ್ರೇನಾಗತ್ತಂದರೆ ಅವರು ವಕ್ಷಸ್ಥಳದಲ್ಲಿ ಬಂದುಬಿಟ್ಟೋದಾಗ ಏನಾಗುತ್ತಂದರೆ ಆಗಲೂ ಇವರೇನು ಮಾತಾಡೋದಿಲ್ಲ, ಯಾರು ಮಹಾವಿಷ್ಣು ಆಗಲೂ ಏನು ಮಾತಾಡೋದಿಲ್ಲ. ಹಾಗಾಗಿ ನೀವು ಲಕ್ಷ್ಮೀ ದೇವಿ ಏನು ಮಾಡ್ತಾಳೆ, ಅದನ್ನು ಇವರೇನು ಮಾತಾಡ್ತಾ ಇಲ್ಲ ಅಂತ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದ್ಬಿಡ್ತಾರೆ. ಹಾಗಾಗಿ ಇವರೇನು ಮಾಡ್ತಾರೆ ಅಂದರೆ, ಇವರೇನು ಮಾಡೋಕ್ಕಾಗೋದಿಲ್ಲ ಅಂದರೆ ಸಿಂಹಾಸದ ಮೇಲೆ ಕುಂಡ್ರಿಸಿ ಅವ್ರನ್ನ ಸೇವೆಯನ್ನು ಮಾಡ್ತಾ 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 ಏನು ಮಾಡ್ತಾರೆ, ಕಾಲಿನಲ್ಲಿ ಒಂದು ಕಣ್ಣಿರುತ್ತೆ, ಆ ಕಣ್ಣನ್ನು ಒಸ್ಕಾಕ್ತಾರೆ ಯಾರು ಮಹಾವಿಷ್ಣು. ಆ ಕಣ್ಣನ್ನು ಒಸ್ಕಾಕದ ಮೇಲೆ ಗೊತ್ತಾಗುತ್ತೆ ಅವರು ನಾನು ಮಾಡಿದ್ದು ತಪ್ಪು ಅನ್ನೋದು, ಯಾರು ಭೃಗು ಮಹರ್ಷಿಗೆ. ಹಾಗಾಗಿ ನಾನು ಏನಪ್ಪ ಮಾಡಬೇಕು, ಇದಕ್ಕೆ ನಾನು ನಿನ್ನ ಬುದ್ಧಿ ತಪ್ಪು ಮಾಡಿಬಿಟ್ಟೆ, ನಾನು ಇದಕ್ಕೆ ನನಗೊಂದು ಪರಿಹಾರ ಅನ್ನೋದು ಬೇಕಲ್ವಾ, ಏನು ಮಾಡಬೇಕಂತ ಕೇಳಿದ್ರೆ, ಮುಂದಿನ ಜನ್ಮದಲ್ಲಿ ಸಮುದ್ರ ರಾಜನಾಗಿ ನೀನು ಹುಟ್ಟುತ್ತೀಯ, ನಿನ್ನ ಹೊಟ್ಟೆಯಲ್ಲಿ ಪದ್ಮಾವತಿ ಅಂದರೆ ಲಕ್ಷ್ಮೀದೇವಿ ಪದ್ಮಾವತಿಯಾಗಿ ಹುಟ್ಟುತ್ತಾಳೆ. ಆಗ ನೀನು ಕನ್ಯಾದಾನವನ್ನು ಮಾಡಿಕೊಟ್ರೆ ಆ ದೋಷ ನಿನಗೆ ಪರಿಹಾರ ಆಗುತ್ತೆ. ಆಗ ಒಂದು ಎರಡನೇದಾಗಿ ಮಕ್ಕಳು ನಾವು ಹೀಗೆ ಎತ್ಕೊಂತಿರಲ್ಲ, ಆ ಮಕ್ಕಳು ಕಾಲಲ್ಲಿ ಒದಿತಾರೆ ನೋಡಿ, ಸಣ್ಣ ಮಕ್ಕಳಲ್ಲಿ ಕಾಲು ಹಿಂಗೆ ಅಂತ ಇರ್ತಾರಲ್ಲ, ಆ ಕಾಲು ಹಿಂಗೆ ಅನ್ಬೇಕಾದ್ರೆ ಆ ಕಾಲು ಬಂದು ಎದೆಗೆ ಟಚ್ ಆಗುತ್ತೆ. ಆ ಎದೆಗೆ ಟಚ್ ಆದಾಗ ಏನಾಗುತ್ತೆ ಅಂದರೆ ಅವರು ಪಾದ ಸ್ಪರ್ಶದಿಂದ ನಿನ್ನ ದೋಷ ಪರಿಹಾರ ಆಗುತ್ತೆ ಅನ್ನೋದಾಗ್ತಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಆಯಿತು ಅಂದ್ಬಿಟ್ಟು ಅವರು ಏನು ಮಾಡ್ತಾರೆ, ಈಗ ಅಲ್ಲಿ ಏನಾಗುತ್ತಂದರೆ ಲಕ್ಷ್ಮೀದೇವಿ ಹೊರಟೋದು, ಅವರಿಲ್ಲ ಅಂದರೆ ಮತ್ತೆ ಇವರು ಇರೋದಿಲ್ಲ, ಅವರು ಬಿಟ್ಟು ಒಂದು ಕ್ಷಣನೂ ಇವರು ಇರೋದಿಲ್ಲ. ಹಾಗಾಗಿ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದರು. ಅಂದರೆ ವೈಕುಂಠದಲ್ಲಿ ಇರಬೇಕಾದ್ರೆ ಅವ್ರ ಹೊಟ್ಟೆ ಎಸೀತದೆ, ಊಟ ಗೀಟ ಏನೇನು ಬೇಕು ಅನ್ಸಲ್ಲ. ಭೂಲೋಕಕ್ಕೆ ಬಂದಂಗೆ ನಮ್ಮಂಗೆ ಅವ್ರಿಗೂ ಕೂಡ ಊಟ ಉಪಚಾರಗಳೆಲ್ಲ ಬೇಕು. ಹಾಗಾಗಿ ತುಂಬ ಹಲಲಾಡ್ತಾರೆ ಊಟಕ್ಕೋಸ್ಕರ. ಹಾಗಾಗಿ ಬ್ರಹ್ಮದೇವರು ಅವರನ್ನ ಕಷ್ಟಗಳನ್ನು ನೋಡಿ ಕಾಮಧೇನು ಅಂದರೆ ಹಸುವಾಗಿ ಬಂದು ಅವರಿಗೆ ಹಾಲನ್ನು ಕೊಡ್ತಾ ಹೋಗ್ತಾರೆ. ತುಂಬ ಚೆನ್ನಾಗಿ ಹಾಲು ಕೊಡ್ತಾ ಇತ್ತು, ಬಟ್ ಆದರೆ ಈಗ ಒಂದು ವಾರದಿಂದ ಹಾಲು ಕೊಡ್ತಾ ಇಲ್ಲ. ಏನನ್ನೋದು ತೊಂಡಮಾ ಚಕ್ರವರ್ತಿಗೆ ಅನುಮಾನ ಬರೋದು. ತೊಂಡಮಾ ಚಕ್ರವರ್ತಿ ಶ್ರೀನಿವಾಸನ ದೇವಸ್ಥಾನ ಕಟ್ಟಿದ್ದು ಯಾರು ಗೊತ್ತಿದೆಯಾ? ತೊಂಡಮಾ ಚಕ್ರವರ್ತಿ. ಹಾಗಾಗಿ ಇವರು ಏನು ಮಾಡ್ತಾರೆ ಅಂತಂದರೆ, ಇವರು ಹಸು ತುಂಬ ಚೆನ್ನಾಗಿ ಹಾಲು ಕೊಡ್ತಾ ಇದೆ, ಇವು ಕೊಡ್ತಾ ಇಲ್ಲ, ಏನಿದೆ ನೋಡೋಣ ಬಿಟ್ಟು ಹಸುವನ್ನು ಮುಂದೆಯನ್ನು ಬಿಟ್ಟು ಇವರು ಹಿಂದೆ ಪಾಲನೆ ಮಾಡ್ಕೊಂಡು, ಹಾಗೆ ಹಸು ಬಂದು ಹಾಲನ್ನು ಕೊಡ್ತಾ ಇರುತ್ತೆ ಶ್ರೀನಿವಾಸನ ಹುತ್ತದಲ್ಲಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಹಸು ಬಂದು ಮುಂದೆ ಬರುತ್ತೆ, ಆ ಶ್ರೀನಿವಾಸನ ಹುತ್ತದಾಗಿರೋದು ಮೇಲೆ ಬರುತ್ತಾರೆ. ಆಗ ಇವ್ರೇನು ಮಾಡ್ತಾರೆ, ಮಾಮೂಲಾಗಿ ಹಸುಗೆ ಹೋದವಾಗ ನೋಡ್ಬೇಕಂದ್ರೆ ಕೊಡ್ಲಿ ಬೇರೆ ತೊಗೊಂಬಂದಿರ್ತಾರೆ. ಆ ಕೊಡ್ಲಿನಲ್ಲಿ ಶ್ರೀನಿವಾಸನಿಗೆ ತಲೆಗೆ ಬಿದ್ದೋಗುತ್ತೆ. ಆ ತಲೆಗೆ ಬಿದ್ದಿರೋಂಥ ಏಟು, ಆ ಬ್ಲಡ್ಡು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗಿತ್ತಂತೆ ನೋಡಿ ಅದು ಆ ಬ್ಲಡ್. ಹಾಗಾಗಿ ಏನಾಗುತ್ತಂದರೆ, ಹಾಗಾಗಿ ಇವನಿಗೆ ಹೊರಗೆ ಬರುತ್ತೆ. ಸಾಮಾನ್ಯವಾಗಿ ಒಂದು ಎಷ್ಟಾದರೆ ಇಷ್ಟು ಬರ್ಬೋದು, ಇಷ್ಟು ಬರುತ್ತೆ ಅಂದರೆ ಇವ್ರು ಯಾರೋ ಇರ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಅವರು ತೊಂಡಮಾನ ಚಕ್ರವರ್ತಿ ಏನು ಮಾಡ್ತಾರೆ ಅಂದರೆ, ನನಗೇನಪ್ಪ ಪರಿಹಾರ, ನೀನು ಹೊಡೆದ್ಬಿಟ್ಟಲ್ಲ, ನನಗೇನು ಪರಿಹಾರ ಅಂತ ಕೇಳಿದ್ರೆ, ಹಾಗಾಗಿ ನೀನು ಶ್ರೀನಿವಾಸನ ದೇವಸ್ಥಾನವನ್ನು ಕಟ್ಟಿದ್ರೆ ನಿನಗೆ ಆ ದೋಷ ಪರಿಹಾರ ಆಗುತ್ತೆ. ತೊಂಡಮಾನ ಚಕ್ರವರ್ತಿ ಕಟ್ಟಿದ್ದು ಶ್ರೀನಿವಾಸ ದೇವಸ್ಥಾನವನ್ನು. ಹಾಗಾಗಿ ಇವರೇನು ಮಾಡ್ತಾರೆ ಅಂದರೆ, ತುಂಬ ಹಲದಾಡಿ ಆ ನಂತರ ಅವರು ಗೋಕುಳ ಆಶ್ರಮದಲ್ಲಿ ಸೇರ್ಕೊಂತಾರೆ. ಗೋಕುಳಾದೇವಿ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿದ್ದಾರೆ ತಿರುಪತಿಯಲ್ಲಿ, ದರ್ಶನ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬರ್ತೀರಲ್ಲ, ಗೋಕುಳಾದೇವಿ ನೋಡಿದ್ದೀರಾ? ಆ ಮೇಲೆ ಹತ್ತಿತ್ತ ಅವ್ರು ಕೊಡ್ತಾ ಇರ್ತಾರಲ್ಲ, ಮೇಲೆ ಹತ್ತಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣದಾಗಿ ಒಂದು ಇಷ್ಟೇ ಅಮ್ಮನವ್ರನ್ನ ಒಂದು ಗ್ಲಾಸಲ್ಲಿ ಫುಲ್ಲು ಗ್ಲಾಸ್ ಹಾಕಿ ಅಮ್ಮನವ್ರು ಇಟ್ಟಿದ್ದಾರೆ ನೋಡಿ, ಅವ್ರ ತಾಯಿ ಗೋಕುಳಾದೇವಿ. ಗೋಕುಳಾದೇವಿ ಆಶ್ರಮಕ್ಕೆ ತಾಯಿ ಅಂತಂದ್ರೆ ಸಾಕದ ತಾಯಿ. ಗೋಕುಳಾದೇವಿ ಯಾರು ಕ್ಯಾಸ್ಟ್ ಅನ್ನೋದು ಗೊತ್ತಿದೆಯಾ? ರೆಡ್ಡೀಸು. ಸಾಮಾನ್ಯವಾಗಿ ನೋಡಿ ಎಲ್ಲರೂ ರೆಡ್ಡೀಸು ಸಾಮಾನ್ಯವಾಗಿ ಅದೇ ದೇವರು ಮನೆ ದೇವರಾಗಿದ್ರು
ಶ್ರೀನಿವಾಸನ ಭಕ್ತರು ಜಾಸ್ತಿ, ಹೌದು. ಮತ್ತೆ ಶ್ರೀಮಂತರು ಅವರೇ ಹೆಚ್ಚು. ಜಮೀನಿರುವಂಥದ್ದು ಅದೆಲ್ಲ ತುಂಬ ರೆಡ್ಡಿಸ್ ಚೆನ್ನಾಗಿರ್ತಾರೆ. ಯಾಕೆಂದ್ರೆ ಶ್ರೀನಿವಾಸರು ಹೋಗಿ ಅಲ್ಲಿ ಸೇರ್ಕೊಳ್ಳೋದ್ರಿಂದ ಅವರಿಗೆ ಶ್ರೀನಿವಾಸ ಅನುಕೂಲ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಭೂಪಾಳದೇವಿ ಆಶ್ರಮದಲ್ಲಿ ಸೇರ್ಕೊಂತಾರೆ. ಆ ನಂತರ ಬಂದು ಅಂದರೆ ಲಕ್ಷ್ಮೀದೇವಿ ಪದ್ಮಾವತಿ ಆಗಿ ಸಮುದ್ರ ರಾಜನ ಹೊಟ್ಟೆಲಿ ಹುಟ್ಟುತ್ತಾಳೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಈ ಸಾಮಾನ್ಯ ಹುಡುಗರೆಲ್ಲ ಸೇರಿಕೊಂಡು ಈ ತೋಟಗಳಿಗೆ ಅದಕ್ಕೆಲ್ಲ ಬರ್ತಾರಲ್ಲ, ಅವಾಗೆಲ್ಲ ಹೂಗಳೆಲ್ಲ ಕಿತ್ಕೊಬರಕ್ಕೆ ಅಲ್ಲಿ ಬಂದವಾಗ ಏನಾಗುತ್ತೆ ಅಂದರೆ ಆನೆ ಬಂದು ಓಡಿಸ್ಕೊತ ಬರುತ್ತೆ. ಆ ಓಡ್ತಾ ಬಂದರೆ ಶ್ರೀನಿವಾಸ ನೀರಂಥ ಜಾಗದಾಗಿ ಬಂದು ಭೇಟಿ ಆಗುತ್ತೆ. ಭೇಟಿ ಆಗಬೇಕಲ್ಲ ಇಬ್ಬರು ಭೇಟಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ತುಂಬ ಲಕ್ಷಣವಾಗಿರ್ತಾನೆ, ಅಂದರೆ ಇಲ್ಲಿ ಕೂದಲಿಲ್ಲ. ಹಾಗೇನಾಗುತ್ತಂದ್ರೆ ಆ ಪದ್ಮಾವತಿ ತಲೆಗಿರಂಥ ಕೂದಲನ್ನು ಕಿತ್ತು ಆ ಶ್ರೀನಿವಾಸನಿಗೆ ಅಂಟಿಸ್ತಾಳೆ. ನಾವೆಲ್ಲರೂ ಯಾಕೆ ತಿರುಪತಿ ಹೋದರೆ ಮುಡಿ ಕೊಡ್ತೀವಿ ಅಂದರೆ ಮೊದಲು ಕೊಟ್ಟಿದ್ದೇ ಪದ್ಮಾವತಿ, ಮುಡಿ ಕೊಟ್ಟಿದ್ದೇ ಮೊದಲು ಪದ್ಮಾವತಿ. ಹಾಗಾಗಿ ಆ ಕೂದಲನ್ನು ಅಂಟಿಸ್ತಾಳೆ. ಇಷ್ಟು ಸುಂದರವಾಗಿದ್ದಾರೆ ಅಂದರೆ ಮನ್ಮಥನಾಗಿದ್ದಾರೆ, ತುಂಬ ಲಕ್ಷಣವಾಗಿದ್ದಾರೆ, ಆದರೆ ಕೂದಲಿಲ್ಲ. ಆ ರೀತಿಯಾಗಿ ಆ ನಂತರ ಸಪ್ತ ಋಷಿಗಳಿಗೆಲ್ಲ ಗೊತ್ತಾಗುತ್ತೆ ಮಹಾವಿಷ್ಣು ಶ್ರೀನಿವಾಸನಾಗಿ ಬಂದು ಇಲ್ಲಿ ಹಾಗಾಡ್ತಾ ಇದ್ದಾನೆ, ಉಪಳ ಆಶ್ರಮದಲ್ಲಿ ಸೇರ್ಕೊಂಡಿದ್ದಾರೆ, ಇನ್ನು ವಿವಾಹವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸಪ್ತ ಋಷಿಗಳೆಲ್ಲ ಹೋಗಿ ಸಮುದ್ರ ರಾಜರನ್ನು ಕೇಳ್ತಾರೆ. ಈ ರೀತಿಯಾಗಿ ಲಕ್ಷ್ಮೀದೇವಿನೇ ಪದ್ಮಾವತಿಯಾಗಿ ಹುಟ್ಟಿದ್ದಾಳೆ. ಅವರಿಗೆ ಶ್ರೀನಿವಾಸನ ಮಹಾವಿಷ್ಣುವಾಗಿರತಕ್ಕಂಥ ಶ್ರೀನಿವಾಸನಿಗೆ ವಿವಾಹವನ್ನು ಮಾಡಿಕೊಡ್ಬೇಕು ಅಂತ ಕೇಳಿದ್ರೆ ಸಾಮಾನ್ಯ ಖುಷಿ ಬಿಡ್ತಾರ? ಈಗೆಲ್ಲ ಇಲ್ಲ ಅಲ್ಲ. ಸಾಮಾನ್ಯ ಒಂದು ಹುಡುಗಿನ ಕೊಡ್ಬೇಕಾದ್ರೆ ಎಷ್ಟು ಪ್ರಶ್ನೆಗಳು ಕೇಳ್ತಾರೆ. ಬೆಂಗಳೂರು ಸೈಟ್ ಇದೆಯಾ, ಮನೆಗಿನ ಇದೆಯಾ ಎಲ್ಲ ಕೇಳ್ತಾರಲ್ಲ. ಆಗ ಶ್ರೀನಿವಾಸನಿಗೆ 6 ಪ್ರಶ್ನೆಗಳನ್ನ ಕೇಳಿದ್ರೆ ಅಂತ. ಯಾರು? ಸಮುದ್ರ ರಾಜ. ಏನು ಚೆನ್ನಾಗಿ ಲಕ್ಷಣವಾಗಿದ್ದಾನೆ ನೋಡೋಕ್ಕೆ, ಆಸ್ತಿ ಎಲ್ಲ ಚೆನ್ನಾಗಿದೆಯಾ, ಜಮೀನು ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾನ, ದುಡ್ಡು ಗಿಡ್ಡಿ ಎಲ್ಲ ಚೆನ್ನಾಗಿದೆಯಾ ಅಂತ ಎಲ್ಲ ಪ್ರಶ್ನೆಗಳನ್ನು 6 ಪ್ರಶ್ನೆಗಳನ್ನು ಕೇಳಿದ್ರಂತ. ಹಾಗಾಗಿ ಅಲ್ಲಿ ಎಲ್ಲ ಅದಕ್ಕೆ ಉತ್ತರವನ್ನು ಕೊಡಬೇಕಾಗ ಜಮೀನು ಎಷ್ಟಿದೆ ಅಂತಂದರೆ ಅವನಿಗೇನಪ್ಪ ಕಡಿಮೆ, ಇಡೀ ಭೂದೇವಿಯನ್ನು ಮದುವೆ ಆಗಿದ್ದಾನೆ, ಭೂಮಿಗೇನು ಕಡಿಮೆ ಇದೆ, ಇಡೀ ಭೂಮಂಡಲವನ್ನೇ ಅವನದಾಗಿರುತ್ತೆ, ಅದಕ್ಕೇನು ಕೊರತೆ ಇಲ್ಲ ಅಂತ ಹೇಳ್ದ ಭೂದೇವಿಗೆ. ದುಡ್ಡೇನಾದ್ರು ಚೆನ್ನಾಗಿ ಇಟ್ಟಿದ್ದಾನ, ನನ್ನ ಮಗಳು ತುಂಬ ಸುಖವಾಗಿ ಸಾಕಿದ್ದೀನಿ, ನಾನು ತುಂಬ ಏನೇ ರೀತಿ ಕೊರತೆ ಇಲ್ದಂಗೆ ನನ್ನ ಮಗಳನ್ನ ಸಾಕಿದ್ದೀನಿ, ಹಾಗಾಗಿ ದುಡ್ಡೆಲ್ಲ ಚೆನ್ನಾಗಿ ಇಟ್ಟಿದ್ದಾನ ಅಂತ ಕೇಳಿದ್ನಂದ್ರೆ ಅವನಿಗೇನು ಕಡಿಮೆ, ಇಡೀ ಕುಬೇರ ಲಕ್ಷ್ಮಿ ಅಂತ ಹೇಳಿದ್ರಲ್ವಾ, ಇಡೀ ಕುಬೇರನನ್ನ ಅಕೌಂಟೆಂಟ್ ಬರೆಯಕ್ಕೆ ಇಟ್ಕೊಂಡಿದ್ದಾನೆ ಅವನಿಗೇನು ಕಡಿಮೆ ಇದೆ ಕುಬೇರನಿಗೇನು ಕಡಿಮೆ ಇರುತ್ತೆ. ನಾವು ಕುಬೇರ ಲಕ್ಷ್ಮಿ ಮಾಡ್ಬೇಕಂತ ಇದ್ದೀವಲ್ಲ, ಆ ಕುಬೇರ ಲಕ್ಷ್ಮಿಯನ್ನ ಮಾಡ್ಬೇಕಂತಂದ್ರು ಕೂಡ ಅದಕ್ಕೆ ಯಜಮಾನ ಯಾರು ಅಂದ್ರೆ ಮಹಾವಿಷ್ಣು ಅಲ್ವಾ. ಅವನಿಗೇನು ಕಡಿಮೆ, ಬೇಕಾದಾಗ ಹಣ ಇದೆ, ಅವನಿಗೇನು ತೊಂದರೆ ಏನಿಲ್ಲ ಅಂತ ಹೇಳದಂತೆ. ಹಾಗಾಗಿ ಚೆನ್ನಾಗಿ ಓದಿದ್ದಾನ ಕೇಳ್ತಾರಲ್ಲ, BA BCom ಮಾಡಿದಾರ ಅಂತ ಕೇಳ್ತಾರಲ್ಲ, ಚೆನ್ನಾಗಿ ಓದಿದ್ದಾನೆ ಅಂತ ಕೇಳಿದ ಅವ್ನಿಗೇನಪ್ಪ, ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾ ಕೊಟ್ಟಿರು ಆಧಾರಂ ಸರ್ವ ವಿದ್ಯಾನಂ ಅಯ್ಯಗ್ರಿಮುಪಾಸ್ಮೈ, ಸಕಲ ವಿದ್ಯೆಗಳಿಗೂ ಬಲನಾಗಿದ್ದಾನೆ ಅವನು, 4 ವೇದಗಳನ್ನು ಬಲ್ಲವಾಗಿದ್ದಾನೆ ಅಂತ ಕೇಳ್ತಾರೆ. ಅವನಿಗೇನು ವಿದ್ಯೆ ಕಡಿಮೆ, ಇಡೀ ಸರಸ್ವತಿಗೆ ವಿದ್ಯಾವನ್ನು ಹೇಳ್ಕೊಟ್ಟಿದ್ದು ಯಾರು ಅಂದರೆ ಲಕ್ಷ್ಮೀ ಹಯಗ್ರೀವ, ಅವನೇ ಮಹಾವಿಷ್ಣು. ಅವನಿಗೇನು ವಿದ್ಯಕ್ಕೇನು ಕಡಿಮೆ ಇದೆ ಅಂತ ಕೇಳಿದ್ರ, ನೋಡೋಕ್ಕೆ ಲಕ್ಷಣವಾಗಿದ್ದಾನ ಅಂತ ಕೇಳ್ತಾರ, ನೋಡಕ್ಕೆ ಚೆನ್ನಾಗಿದ್ದಾನ ಹುಡುಗ ಅಂತ ಕೇಳ್ತಾರಲ್ಲ, ಅವನಿಗೇನಪ್ಪ ಮನ್ಮಥನಾಗಿದ್ದಾನೆ, ಅವನಿಗೇನು ಕಡಿಮೆ, ಸೌಂದರ್ಯದಲ್ಲಿ ಅವನಿಗೇನು ಕಡಿಮೆ ಇದೆ ಅಂತ ಕೇಳಿದ್ರ. ನಾವು ಲಕ್ಷಣವಾಗಿರ್ಬೇಕಂದ್ರೆ 32 ಲಕ್ಷಣಗಳಿದೆಯಂತೆ ನಮಗೆ. ನಾವು ಅಂದ ಚಂದವಾಗಿರ್ಬೇಕು ಅಂತಂದ್ರೆ 32 ಲಕ್ಷಣಗಳಿದೆಯಂತೆ. ಅದಕ್ಕೆ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಅಂದರೆ ನಾರಾಯಣನಿಗೆ ಅಲಂಕಾರವನ್ನು ಮಾಡಿ ಅದರಲ್ಲಿ ತೃಪ್ತಿ ಪಡ್ತಾಳೆ ಅಂತ ಲಕ್ಷ್ಮೀದೇವಿಗೆ ಸೌಂದರ್ಯ ಕಡಿಮೆ ಆಗಬಾರ್ದು ಅಂತ ನಾರಾಯಣ ಏನು ಮಾಡ್ತಾನೆ, ಬ್ರಹ್ಮದೇವರನ್ನ ಹುದ್ದು ಮಾಡಿ ಅವನಿಂದ ಮಕ್ಕಳಾಗಿದೆ ಬಿಟ್ಟುಬಿಡ್ತಾನೆ. ಅಂದರೆ ಲಕ್ಷ್ಮೀ ಮಾತ್ರ ಬಿಟ್ಕೊಡೋದು, ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಹೆದರಿನಲ್ಲಿ ದುರ್ಗಾದೇವಿಯು ಲಕ್ಷ್ಮೀ ಮಾತ್ರ ಮುದ್ದಾಡ್ತಾನೆ ಅಂತ ಲೆಕ್ಕ. ದಾಸರು ಗೇಲಿ ಮಾಡ್ತಾನೆ, ಎಡಕ್ಕೊಬ್ಳು ಇರ್ತಾಳೆ, ಬಲಕ್ಕೊಬ್ರು ಇರ್ತಾಳೆ, ಇದರಲ್ಲಿ ದುರ್ಗಾದೇವಿ ಇರ್ತಾಳೆ, ಲಕ್ಷ್ಮೀನ ಮಾತ್ರ ತೊಳೆ ಮೇಲೆ ಕುಂಡಿಸ್ಕೊಂಡು ಮುದ್ದಾಡ್ತೀಯಲ್ಲ ನೀನು ಅಂತ ದಾಸರು ಗೇಲಿ ಮಾಡ್ತಾರೆ. ಒಬ್ರಿಗೊಬ್ರು ಬಿಟ್ಕೊಡಲ್ವಂತೆ ಅವರು, ಯಾರು ಲಕ್ಷ್ಮೀದೇವಿನೋ ನಾರಾಯಣ. ಆ ರೀತಿ ಅವನಿಗೇನು ಕಡಿಮೆ ಇದೆ ಅಂತ ಕೇಳಿದ್ರೆ ಲಕ್ಷಣವಾಗಿದ್ದಾನ ಅಂತ ಕೇಳ್ತಾರೆ.
ಬ್ರಾಹ್ಮಣೋಸ್ಯ ಮುಖಮಾಹೀರ್. ಇಡೀ ಒಬ್ಬ ಬ್ರಾಹ್ಮಣನು ಅಂದರೆ ಮಹಾವಿಷ್ಣು ಎಷ್ಟು ಲಕ್ಷಣಗಳು ಇರಬೇಕು ಅಂತ ಇದೆಯೋ ಅಷ್ಟು ಲಕ್ಷಣಗಳು ಅವನಲ್ಲಿ ಇದೆಯಾ ಅಂದ್ರೆ ಅವನಿಗೇನು 1000 ರಾಜರು ನಿಲ್ಲಿಸಿದ್ರು ಮಧ್ಯದಲ್ಲಿ ಇವನು ನಿಲ್ಲಿಸಿದ್ರೆ ಇವನೇ ಶ್ರೀನಿವಾಸನ್ ಅಂತ ಹೇಳ್ಬೋದು. ಅವನಿಗೇನು ಕಡಿಮೆ ಇದೆ ಅಂತ ಕೇಳೋದು. ಈ ರೀತಿಯಾಗಿ ಆಗಲೇ ಆ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು ಹೀಗೆ ನಮಗೆ ಬಂದಿರೋದು ಅಲ್ವಾ. ಹಾಗಾಗಿ ವಿಶೇಷವಾಗಿ ಆ ಲಕ್ಷ್ಮಿಯನ್ನು ಮಾಡಬೇಕಾದ್ರೆ ಹಾಗೂ ನಾರಾಯಣನ್ನು ಮಾಡಬೇಕು. ವಿಶೇಷವಾಗಿ ಇವತ್ತು ಶ್ರವಣ ನಕ್ಷತ್ರ, ಶ್ರೀನಿವಾಸನ ಹುಟ್ಟಿದ ನಕ್ಷತ್ರ ಇವತ್ತು. ಹಾಗಾಗಿ ಶ್ರವಣ ಮಾಸ ಇದಕ್ಕೋಸ್ಕರವಾಗಿ ತುಂಬ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತೀವಿ. ಅಂದರೆ ಅವನು ತಿಂಗಳು ಅಂದರೆ ಶ್ರವಣ ನಕ್ಷತ್ರದ ಶ್ರವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಇವತ್ತು ವಿಶೇಷವಾದ ದಿವಸ ಆಯಿತಾ. ಶ್ರವಣ ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಹಾಗೂ ಅದಕ್ಕೆ ಇವತ್ತೇ ಮಾಡಬೇಕು ಅನ್ನೋದು ಹೇಳೋದು. ಬಟ್ ಇವತ್ತೇ ಮಾಡ್ತಲ್ಲ, ಇಡೀ ಶ್ರವಣ ಮಾಸದಲ್ಲಿ ಯಾವತ್ತು ಮಾಡಿದ್ರೂ ತೊಂದರೆ ಇಲ್ಲ, ಅದರಲ್ಲೂ ಇವತ್ತು ವಿಶೇಷ ಅಂತ. ಹಾಗಾಗಿ ಪೌರ್ಣಮಿ ಇದೆ, ಹುಣ್ಣಿಮೆ ದಿವಸನೇ ಶ್ರವಣ ನಕ್ಷತ್ರ ಬರೋದು. ಹಾಗಾಗಿ ಆ ವಿಶೇಷವಾಗಿ ಆ ಮಹಾಲಕ್ಷ್ಮಿಯನ್ನು ಹಾಗೂ ಕುಲದೇವರನ್ನು ಹಾಗೂ ಆ ಲಕ್ಷ್ಮೀ ವೆಂಕಟೇಶ್ವರನ್ನು ಸಹ ಪ್ರಾರ್ಥನೆ ಮಾಡಿಕೊಳ್ಳತಕ್ಕಂಥದ್ದು. ಶ್ರವಣ ನಕ್ಷತ್ರಸ್ಯ ಸ್ಥಿರವಾಸರೈತಾನಾಂ ಶುಭನಕ್ಷತ್ರ ಶುಭಯೋಗ. ಅದ ಅಶ್ವತ್ ಗೋತ್ರೋದ್ಭವಸ್ಯ, ನಿಮ್ಮ ಗೋತ್ರ ಶಿವಗೋತ್ರೋದ್ಭವಸ್ಯ. ದೊಡ್ಡವರ ಹೆಸರು ಚೆನ್ನೇಗೌಡ ನಾಮದೇಶ್ಯ. ಯಶೋದಮ್ಮ ನಮ್ಯಾಹ ರಾಜಮ್ಮ ನಮ್ಯಾಹ ಗೀತಾ ನಮ್ಯಾಹ ರೇಖಾ ನಮ್ಯಾಹ ಜ್ಯೋತಿ ನಮ್ಯಾಹ ಆಯುಷ್ ನಾಮದೇಶ್ಯ ಕೀರ್ತನ ನಮ್ಯಾಹ सम्राट नामदेश्य रमणसुधान सुन्नोणदर्घ स्वाहा. ओम गणानान्त्वा गणपतिं भवामहे कविं कविडमवसदं निरराजं ब्रह्मणसुधः आन सुन्नोणदर्घ स्वाहा. ओम गणानान्त्वा